ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಏನೋ ನಮ್ಮ ಯಜಮಾನಪ್ಪ ಫುಲ್ ಇವತ್ತು ಹಿಂಗೇನೋ ಲೈಟ್ ಎಲ್ಲ ತಿರುಗಿಸ್ಬಿಟ್ಟು ಶಾರ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ ಬೇಡ ಅನ್ಲಿ, ಆಯ್ತು ಬಿಡ್ರಿ ನಿಮ್ ಇಷ್ಟ ಮಾಡಿ ಅಂತ ಹೇಳಿದೆ. ಎನಿವೇಸ್ ಏನ್ ಗೊತ್ತಾ, ಈ ಫುಡ್ ಬ್ಲಾಗಿಂಗ್ ಬಂದಾಗ ಕೆಲವು ಸಲ ಏನ್ ಮಾಡ್ತೀವಿ, ನಾವು ಹೋಗಿ ಒಂದ್ ಕಡೆ ತಿಂದು ಬಂದಿರ್ತೀವಿ, ಅಲ್ಲಿ ತುಂಬಾ ಇಷ್ಟ ಆಗಿರುತ್ತೆ. ಸೊ ಅದನ್ನ ನಿಮಗ್ ತೋರಿಸ್ಬೇಕು ಅಂತ ಆಸೆ ಆಗತ್ತೆ. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡು ಹೋಗಿ ಶೂಟ್ ಮಾಡ್ತೀವಿ. ಇನ್ನು ಕೆಲವು ಸಲ ಏನಾಗತ್ತೆ, ನಾವೆಲ್ಲೋ ಯಾರೋ ಒಂದು ರೆಫರೆನ್ಸ್, ಇವಾಗ ನಮ್ಮ ಫ್ರೆಂಡ್ಸು ಫ್ಯಾಮಿಲಿನೋ ಅಥವಾ ನೀವುಗಳು ನನಗೆ ರೆಫರೆನ್ಸ್ ಕೊಟ್ಟಿರ್ತೀರಾ, ಇಂಥ ಕಡೆ ಹೋಗಿ ಇದು ತಿನ್ನಿ ಚೆನ್ನಾಗಿದೆ ಅಂತ. ಸೊ ಅದನ್ನ ಹುಡ್ಕೊಂಡು ಹೋಗಿ ಶೂಟ್ ಮಾಡ್ತೀವಿ. ಇನ್ನು ಕೆಲವು ಸಲ ಅವರೇ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ಬನ್ನಿ ಮೇಡಮ್ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ, ಅಥವಾ ಇಲ್ಲಿ ನಮ್ಮಲ್ಲಿ ಇದು ಫೇಮಸ್ ಅದು ಫೇಮಸ್, ಬನ್ನಿ ಟ್ರೈ ಮಾಡಿ ಅಂತ ಅಲ್ಲಿ ಹೋಗಿ ಶೂಟ್ ಮಾಡ್ತೀವಿ. ಇನ್ನೂ ಕೆಲವು ಸಲ ಏನಾಗತ್ತೆ ಅಂದ್ರೆ ರ್ಯಾಂಡಮ್ ಆಗಿ ನಾವ್ ಯಾವ್ದೋ ಬೇರೆ ಕೆಲ್ಸಕ್ಕೆ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ಏನೋ ಕಾಣಿಸುತ್ತೆ, ಯಾವ್ದೋ ಒಂದು ನಮ್ಮನ್ನ ಅಟ್ರಾಕ್ಟ್ ಮಾಡತ್ತೆ. ಸೊ ಆ ತರ ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸಿದಾಗ ಅಲ್ಲಿಗೆ ಹೋಗಿ ಶೂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಅಂತ ಒಂದು ರ್ಯಾಂಡಮ್ ಸ್ಪಾಟ್ ಅನ್ನ ಇವತ್ತು ನಾವು ಬೆಳಗ್ಗೆ ಹೋಗಿ ವಿಸಿಟ್ ಮಾಡಿ ಶೂಟ್ ಮಾಡಿದೀವಿ. ಆಯ್ತಾ, ಅದ್ ಯಾವ್ದು ಏನು ಅದೆಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗ್ತೀರಾ ನೀವು. ಇನ್ಫ್ಯಾಕ್ಟ್ ಹೊಗಳೋದಕ್ಕೆ ಅಂತಲ್ಲ, ಬಟ್ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದೀನಿ. ಪ್ರಶಾಂತ್ ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಆಯ್ತಾ, ಅಂದ್ರೆ ಬಿಸ್ನೆಸ್ ಐಡಿಯಾಸ್ ಅಂತ ಏನ್ ಹೇಳ್ತೀವಿ, ಅದು ಹಿ ಹ್ಯಾಸ್ ಲಾಟ್ ಆಫ್ ಐಡಿಯಾಸ್, ತುಂಬಾ ಬಿಸ್ನೆಸ್ ಐಡಿಯಾಸ್ ಹೇಳ್ತಾನೆ ಇರ್ತಾರೆ. ಸೊ ಈ ತರದ್ ಒಂದು ಐಡಿಯಾ ಅಂದ್ರೆ ಅವ್ರು ಕೊಟ್ಟಿರೋ ಅಷ್ಟೊಂದು ಐಡಿಯಾಗಳಲ್ಲಿ ಒನ್ ಆಫ್ ದಿ ಐಡಿಯಾ ಸುಮಾರು ವರ್ಷಗಳ ಕೆಳಗೆ ಹೇಳಿದ್ರು ನನಗೆ, ಇಡ್ಲಿ ಮನೆ ಅಂತ ಸ್ಟಾರ್ಟ್ ಮಾಡ್ಬೇಕು ಅಂತ. ಅಂದ್ರೆ ಬರೀ ಇಡ್ಲಿ, ಡಿಫ್ರೆಂಟ್ 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 ವೆರೈಟಿ ಇಡ್ಲಿಗಳು ವಿತ್ ಓನ್ಲಿ 2 ತರ ವಡೆ, ಒಂದು ಉದ್ದಿನ ವಡೆ, ಒಂದು ಮಸಾಲ ವಡೆ. ಬಬ್ಬ ಅಂದ್ರೆ ಬೇಕು ಅಂದ್ರೆ ಮದ್ದೂರು ವಡೆ, ಅದನ್ನ ಆಪ್ಷನಲ್ ಆಗಿ ಇಟ್ಕೊಂಡಿದ್ವಿ. ಸೊ ಈ ತರ ಒಂದು ಇಡ್ಲಿ ಮನೆ ಅಂತ ದೊಡ್ಡದಾಗಿ ಮಾಡ್ಬೇಕು, ಬರೀ ಇಡ್ಲಿ ಅಂತ. ಸೊ ದಟ್ ಇಸ್ ಬಿಕಾಸ್ ನಮಗೇನಂತ ಹೇಳಿದ್ರೆ ಆಕ್ಟಿಂಗು ಬಿಟ್ರೆ ಫುಡ್ ಎರಡು, ಅಂದ್ರೆ ಫಸ್ಟ್ ಇಸ್ ಆಲ್ವೇಸ್ ಆಕ್ಟಿಂಗ್, ಅದು ಬಿಟ್ರೆ ನೆಕ್ಸ್ಟ್ ಫಾಲೋಸ್ ಫುಡ್. ಆ ತರ ಪ್ಯಾಷನ್ ಇರೋದ್ರಿಂದ ಯಾವಾಗ್ಲೂ ಇದ್ರ ಲೈನ್ಸ್ ಅಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಎನಿವೇಸ್ ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇದಕ್ಕೆ ಕನೆಕ್ಟೆಡ್ ಆಗಿ ಇವತ್ತಿನ ಒಂದು ವಿಡಿಯೋ ಇದೆ, ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ನಾನು ಯಾಕೆ ಈ ವಿಷಯನ ಮಾತಾಡ್ದೆ ಅಂತ. ಅಷ್ಟಕ್ಕೂ ಮುಂಚೆ ಇವತ್ತು ಅಲ್ಲಿಗೆ ಹೋಗಿ ಬಂದಾಯ್ತು, ಸುಸ್ತಾಯ್ತು, ಹಬ್ಬ ಹತ್ರ ಬರ್ತಾ ಇದೆ. ಹಬ್ಬ ಹತ್ರ ಬರ್ತಾ ಇದೆ ಅಂದ್ರೆ ಮನೆ ಕ್ಲೀನಿಂಗ್ ನಡೀತಾ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಮನೆ ಕ್ಲೀನಿಂಗ್ ನಡೀತಾನೆ ಇರತ್ತಲ್ವಾ. ಸೊ ನಿಮಗ್ ಗೊತ್ತು, ನಾನು ಯಾವುದೇ ಒಂದು ಹೊಸ ಪ್ರಾಡಕ್ಟ್ ತಗೊಂಡ್ರು ಅದನ್ನ ನಿಮಗೆ ತೋರಿಸ್ಕೊಂಡು ನಾನು ನನ್ನ ಏನೋ ವ್ಯೂಸ್ನೆಲ್ಲ ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತು ನಿಮಗೆ ಒಂದ್ ಪ್ರಾಡಕ್ಟ್ ಬಗ್ಗೆ ಟೋಟಲ್ ರಿವ್ಯೂ ಕೊಡ್ಬೇಕು ಅಂತ ಇದ್ದೀನಿ, ಅದೇನೆ ಅಗ್ಯಾರೋ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. ಓಕೆ, ಇದೆ ಅಗ್ಯಾರೋ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್. ಮಾಡೆಲ್ ಬಂದು ಐಕಾನ್. ಇದು ನನಗೆ 1 ವರ್ಷ ವಾರಂಟಿ ಜೊತೆ ಸಿಗ್ತಾ ಇದೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಜೊತೆ ನನಗೆ ಏನೇನ್ ಬಂದಿದೆ ಅಂತ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಬಂದು ಯೂಸರ್ ಮ್ಯಾನ್ಯುಯಲ್. ಓಕೆ, ಸೊ ಕಂಪ್ಲೀಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಇದರಲ್ಲಿ ಇರುತ್ತೆ, ನೋಡ್ಕೊಂಡು ನೀವು ಫಾಲೋ ಮಾಡಬಹುದು. ಅಂಡ್ ಇದು ಹೋಸ್, ಗೊತ್ತಿದೆ ನಿಮಗೆ. ಸೊ ಸಾಕಷ್ಟು ಲೆಂತ್ ಚೆನ್ನಾಗಿದೆ ನೋಡಿ ಇದು. ಸೊ ದಿಸ್ ಇಸ್ ಹೋಸ್. ಅಂಡ್ ನೋಡಿ, ಇದು ಬಂದು ಸ್ಮಾಲ್ ಬ್ರಷ್. ನಿಮಗೆ ಸೋಫಾಸು, ಆಮೇಲೆ ಕಾರ್ ಸೀಟ್ಸು, ಈ ಥರದ್ದೆಲ್ಲ ಕುಷನ್ಸ್ಗೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ದಿಸ್ ಸ್ಮಾಲ್ ಬ್ರಷ್. ಅಂಡ್ ಇದು ಬಂದು ಫ್ಲೋರ್ ಅಂಡ್ ಕಾರ್ಪೆಟ್ ಕ್ಲೀನಿಂಗ್ ಬ್ರಷ್. ಫ್ಲೋರ್ ಅಂಡ್ ಕಾರ್ಪೆಟ್ ಕ್ಲೀನಿಂಗ್ ಬ್ರಷ್ ನೋಡಿ, ಇದು ಫ್ಲೆಕ್ಸಿಬಲ್ ಆಗು ಇದೆ, ವಿಚ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಅಂಡ್ ಆಲ್ಸೋ ಕಾರ್ಪೆಟ್ ಕ್ಲೀನ್ ಮಾಡುವಾಗ ನೋಡಿ, ನೀವು ಇದನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಈ ಬ್ರಿಸ್ಟಲ್ಸ್ ಎಲ್ಲ ಹೊರಗೆ ಬರುತ್ತೆ. ನೋಡಿ, ಬ್ರಿಸ್ಟಲ್ಸ್ ಎಲ್ಲ ಹೊರಗೆ ಬರುತ್ತೆ. ನೀಟಾಗಿ ಕಾರ್ಪೆಟ್ ಕ್ಲೀನ್ ಮಾಡಿ ಹಿಂಗೆ ಮತ್ತೆ ವಾಪಸ್ ಪ್ರೆಸ್ ಮಾಡಿದ್ರೆ ಒಳಗೆ ಹೋಗುತ್ತೆ. ಅಂಡ್ ಇದು ಬಂದು ನಾಸಲ್ಲು. ಸೊ ಇದನ್ನ ಅಟ್ಯಾಚ್ ಮಾಡಿ ನೀಟಾಗಿ ನೀವು ಕಾರ್ನರ್ಸು, ಸೋಫಾ ಕಾರ್ನರ್ಸು, ಆಮೇಲೆ ಈ ಥರದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಓಕೆ, ಸೊ ಅಂಡ್ ಇದು ಬಂದು ಎಕ್ಸ್ಟೆಂಡಬಲ್ ರಾಡ್. ಇಷ್ಟು ಲೆಂತ್ ಏನು ನೋಡ್ತಾ ಇದ್ದೀರಾ, ನಿಮಗೆ ಇದಕ್ಕಿಂತ ಉದ್ದ ಬೇಕು ಅಂದರೆ ಜಸ್ಟ್ ಇಲ್ಲೊಂದು ಬಟನ್ ಇದೆ ನೋಡಿ, ಇದನ್ನ ಹಿಂಗೆ ಮುಂದಕ್ಕೆ ತಳ್ಳಿದ್ರೆ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್. ಇಷ್ಟುದ್ದ ಆಗತ್ತೆ ಇದು, ವಿಚ್ ಇಸ್ ಕ್ವೈಟ್ ಗುಡ್ ಅಲ್ವಾ. ಸೊ ಎಸ್, ವಾಪಸ್ ಹಾಕ್ಬಿಟ್ಟೋಣ. ಜಸ್ಟ್ ಹಿಂಗೆ
ಅಷ್ಟೆ, ಸೇಮ್ ಅದೇ ಬಟನ್ನ ಯೂಸ್ ಮಾಡಿ ವಾಪಸ್ ಕಳಿಸ್ಬಿಡ್ಬೋದು. ಇದು ಬಂದು ಮೇನ್ ಯೂನಿಟ್ ನಿಮಗೆ. ಸೊ ಈಗ ಪ್ರಾಕ್ಟಿಕಲ್ ಆಗಿ ಹೇಗೆ ಇದನ್ನ ಯೂಸ್ ಮಾಡಬೇಕು, ಇದು ನಮ್ಗೆ ಏನೇನಕ್ಕೆ ಉಪಯೋಗ ಬರುತ್ತೆ ಎಲ್ಲದನ್ನು ತೋರಿಸ್ತಾ ಹೋಗ್ತೀವಿ. ಈ ಮೇನ್ ಯೂನಿಟ್ ಅಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಪವರ್ ಬಟನ್ನು ಆ್ಯಂಡ್ ಇದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಅಂದರೆ ಸಕ್ಷನ್ ಸೆಟ್ ಮಾಡುವಂಥ ನಾಬು. ಆ್ಯಂಡ್ ಇದು ಕಾರ್ಡ್ ಬಟನ್, ಅಂದರೆ ಇವಾಗ ನೀವು ನೋಡಿ ಕೆಳಗಡೆ ಕಾರ್ಡ್ ಇದೆ ಅಲ್ವಾ, ಇದನ್ನು ಎಳ್ಕೊಂಡು ಹೋಗ್ಬೋದು. ಆ್ಯಂಡ್ ವಾಪಸ್ ಎಳಿಯೋಕ್ಕೆ ಜಸ್ಟ್ ಆ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಒಳಗಡೆ ಎಳ್ಕೊಳ್ಳುತ್ತೆ. ಕಾರ್ಡ್ ಲೆಂತ್ ಅಂತೂ ಸೂಪರ್ ಆಗಿದೆ, 5 ಮೀಟರ್ಸ್ ಇದೆ. ಎಳಿತಾ ಇದ್ರೆ ನಿಮ್ಗೊಂದು ರೆಡ್ ಲೈನ್ ಕಾಣಿಸುತ್ತೆ, ಅಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು ಅಂತ. ಆ್ಯಂಡ್ ನೋಡಿ ಇದನ್ನು ಕ್ಯಾರಿ ಮಾಡೋದಕ್ಕೆ ಸಕ್ಕದಾಗಿರುವಂಥ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗ ಆರಾಮಾಗಿ ಕ್ಯಾರಿ ಮಾಡಬಹುದು. ಇದೇನು ನೋಡ್ತಿದ್ದೀರಾ, ಇದು ಬಂದು ರಿಮೂವಬಲ್ ಡಸ್ಟ್ ಕಲೆಕ್ಟಿಂಗ್ ಕಂಟೈನರು. ಇದರಲ್ಲಿ ನಿಮಗೆ ಸೈಕ್ಲಾನಿಕ್ ಟೆಕ್ನಾಲಜಿ ಇದೆ, ಜೊತೆನಲ್ಲಿ ಹೆಪಾ ಫಿಲ್ಟರ್ ಇದೆ. ನೋಡಿ ಈ ಒಂದು ಬಟನ್ ಇದೆಯಲ್ಲ, ಜಸ್ಟ್ ಅದನ್ನು ಹಿಂಗೆ ಮೇಲೆತ್ತಿದ್ರೆ ಸಾಕು, ನಿಮಗೆ ಕಲೆಕ್ಟಿಂಗ್ ಕಂಟೈನರ್ನ ಓಪನ್ ಮಾಡಿಬಿಡಬಹುದು. ಆ್ಯಂಡ್ ಕೆಳಗಡೆ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಒಳಗಡೆ ಕಲೆಕ್ಟ್ ಆಗಿರೋ ಡಸ್ಟನ್ನೆಲ್ಲ ನೀಟಾಗಿ ನೀವು ಡಿಸ್ಪೋಸ್ ಮಾಡಿಬಿಡಬಹುದು. ಇದರಲ್ಲಿ 2 ಹೆಪಾ ಫಿಲ್ಟರ್ ಬರುತ್ತೆ. ಒಂದು ಬಂದು ರಿಮೂವಬಲ್ ಡಸ್ಟ್ ಕಂಟೈನಿಂಗ್ ಏನು 1.5 ಲೀಟರ್ ಕೆಪಾಸಿಟಿ ಇದೆ ಮುಂದೆ, ಅದರಲ್ಲಿದ್ದರೆ ಇನ್ನೊಂದು ಹಿಂದ್ಗಡೆ ಇದೆ. ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಬ್ಯಾಕ್ ಸೈಡಲ್ಲಿರುವಂಥ ಹೆಪಾ ಫಿಲ್ಟರ್. ಇದಕ್ಕೆ ಹಿಂದ್ಗಡೆ 2 ವೀಲು ಮತ್ತು ಫ್ರಂಟಲ್ಲಿ 1 ವೀಲ್ ಇರೋದ್ರಿಂದ ನಿಮಗೆ ಮೂವ್ಮೆಂಟು ತುಂಬ ಕನ್ವೀನಿಯಂಟಾಗಿ ಕಂಫರ್ಟಬಲ್ ಆಗಿರುತ್ತೆ. ಹೋಸ್ ಪೈಪ್ ಮೇಲೆ ಇರುವಂಥ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಸಿಂಪಲ್ ಆಗಿ ಇದನ್ನು ಮೇನ್ ಯೂನಿಟ್ಗೆ ನೀವು ಕನೆಕ್ಟ್ ಮಾಡ್ಬೋದು. ಈಗ ನಾನು ಎಕ್ಸ್ಟೆನ್ಷನ್ ರಾಡ್ ಹಾಕಿ ಅದಕ್ಕೆ ನ್ಯಾರೋ ನಾಸಲ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಅದಕ್ಕೆ ಅಂತ ನಿಮಗೆ ನೆಲದ ಮೇಲೆ ಜಾಸ್ತಿ ಕಸ ಹಾಕಿ ತೋರಿಸ್ತಾ ಇದ್ದೀನಿ, ಇದರ ಸಕ್ಷನ್ ಪವರ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ಇದರಲ್ಲಿ 24 kPa ವೇರಿಯಬಲ್ ಸಕ್ಷನ್ ವಿತ್ ಸೈಕ್ಲಾನಿಕ್ ಟೆಕ್ನಾಲಜಿ ಇದೆ. ಸೊ ಹಾಗಾಗಿ ತುಂಬ ಈಸಿಯಾಗಿ ಪವರ್ಫುಲ್ಲಾಗಿ ಇದು ಕಸನೆಲ್ಲ ಸಕ್ ಮಾಡುತ್ತೆ. ಈ ಒಂದು ನ್ಯಾರೋ ನಾಸಲ್ನ ನೀವು ನೋಡಿ ಸೋಫಾ ಸಂದಿಗಳಲ್ಲಿ ಮತ್ತು ಈ UPVC ಡೋರ್ ಕಾರ್ನರ್ಸಲ್ಲಿ, ವಿಂಡೋಸಿಗೆ, ಮತ್ತು ನಿಮಗೆ ಎಟಕದೇ ಇರೋವಂಥ ಹೈಟಲ್ಲಿ ಇರುತ್ತಲ್ಲ ನಮ್ಮ ರೂಫ್, ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಗ ನಾನು ಮಲ್ಟಿಪರ್ಪಸ್ ಬ್ರಷ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಮೆಶ್ದು ಏನಿರುತ್ತೆ ಅಲ್ವಾ ಬಾಲ್ಕನಿ ಡೋರ್ಸ್ಗೆ, ವಿಂಡೋಸ್ಗೆ ಎಲ್ಲ, ಅದನ್ನು ಕೂಡ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಬಹುದು. ಸೋಫಾಸು, ಕರ್ಟನ್ಸು, ಈ ಥರ ನೀವು ಎಲ್ಲದಕ್ಕೂ ಈ ಮಲ್ಟಿಪರ್ಪಸ್ ಬ್ರಷ್ನ ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡಬಹುದು. ಈ ಅಗ್ಯಾರೋ ಐಕಾನ್ ವ್ಯಾಕ್ಯೂಮ್ ಕ್ಲೀನರ್ ಏನಿದೆ, ಇದು ಬಂದು 1600 ವಾಟ್ಸು, ಬ್ಯಾಗ್ಲೆಸ್ಸು ಆ್ಯಂಡ್ ಹಾಗೆ ಡ್ರೈ ವ್ಯಾಕ್ಯೂಮಿಂಗಿಗೆ ಇದನ್ನು ಯೂಸ್ ಮಾಡಬೇಕು. ಈಗ ನಾನು ನೋಡಿ ಫ್ಲೋರು ಮತ್ತು ಕಾರ್ಪೆಟ್ಟು ಎರಡನ್ನೂ ಈ ಬ್ರಷಿಂದ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ನಿಮ್ಗಾಗಲೇ ಹೇಳಿದಾಗೆ ಕಾರ್ಪೆಟ್ ಕ್ಲೀನ್ ಮಾಡಬೇಕಾದ್ರೆ ಜಸ್ಟ್ ಒಂದು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಬ್ರಿಸ್ಟಲ್ಸ್ ಹೊರಗೆ ಬರುತ್ತೆ. ಆಗ ನೀವು ಕಾರ್ಪೆಟ್ನ ಈಸಿಯಾಗಿ ಕ್ಲೀನ್ ಮಾಡಬಹುದು. ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಆ ಬಟನ್ನ ಪ್ರೆಸ್ ಮಾಡ್ಕೊಂಡಿದ್ರೆ ನೀಟಾಗಿ ಆ ಬ್ರಿಸ್ಟಲ್ಸ್ ಎಲ್ಲ ಒಳಗೆ ಹೋಗಿರುತ್ತೆ, ಫ್ಲೋರ್ನ ಕ್ಲೀನ್ ಮಾಡಬಹುದು. ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಏನಿದೆ, ಇದ್ರ ಸಕ್ಷನ್ ಪವರ್ ಸಕ್ಕತ್ತಾಗಿದೆ. ನನ್ನ ಪ್ರಕಾರ ಇದು ವ್ಯಾಲ್ಯೂ ಫಾರ್ ಮನಿ ಆ್ಯಂಡ್ ಸಿಕ್ಕಾಪಟ್ಟೆ ಡ್ಯೂರಬಲ್ಲು ಆ್ಯಂಡ್ ಕಾಂಪ್ಯಾಕ್ಟ್ ಇರೋದ್ರಿಂದ ಯೂಸ್ ಮಾಡೋದಕ್ಕೆ ತುಂಬ ಕನ್ವೀನಿಯಂಟ್. ನಾನು ಆಗಲೇ ಹೇಳಿದಾಗೆ ಇದು ರಿಮೂವಬಲ್ ಡಸ್ಟ್ ಕಲೆಕ್ಟಿಂಗ್ ಕಂಟೈನರು. ಇದ್ರ ಕೆಪಾಸಿಟಿ ಬಂದು 1.5 ಲೀಟರ್ಸ್, ವಿಚ್ ಇಸ್ ವೆರಿ ಗುಡ್. ನೋಡಿ ಒಳಗೆ ಕಲೆಕ್ಟ್ ಆಗಿರೋ ಡಸ್ಟ್ನೆಲ್ಲ ನೀಟಾಗಿ ಡಿಸ್ಪೋಸ್ ಮಾಡ್ಬಿಡ್ಬೋದು. ಇದು ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಆಗಿರೋದ್ರಿಂದ ಕ್ಲೀನಿಂಗು ಮೇಂಟೆನೆನ್ಸು ತುಂಬ ಈಸಿ. ನೋಡಿದ್ರಿ ಅಲ್ವಾ, ಅಗ್ಯಾರೋ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಮಾಡೆಲ್ ಐಕಾನ್. ನೆನ್ಪಿಟ್ಕೊಳ್ಳಿ, ಇದು ಹೇಗೆ ವರ್ಕ್ ಮಾಡುತ್ತೆ, ಇದ್ರ ಜೊತೆ ನಮ್ಗೆ ಏನೇನ್ ಬಂದಿದೆ ಎಲ್ಲದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಒಂದು ವ್ಯಾಕ್ಯೂಮ್ ಕ್ಲೀನರ್ ಹುಡುಕ್ತಾ ಇದ್ರೆ, ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆದಷ್ಟು ಬೇಗ ನೀವು ಒಂದು ಆರ್ಡರ್ ಮಾಡಿ, ಓಕೆನಾ? ಸೊ ನಾನು ಹೇಳಿದೆ ಇವತ್ತು ನಾವು ಎಲ್ಲೋ ಹೋಗಿ ಬಂದಿದ್ವಿ, ಸಡನ್ ಆಗಿ ರ್ಯಾಂಡಮ್ ಆಗಿ ಒಂದ್ ಜಾಗ ನೋಡಿದ್ವಿ, ಒಳಗ್ ಹೋದ್ವಿ, ಶೂಟ್ ಮಾಡಿದ್ವಿ ಅಂತ. ಸೊ ಆ ಜಾಗ ಯಾವುದು, ಅಲ್ಲಿ ಏನೇನ್ ಸಿಗುತ್ತೆ, ಎಷ್ಟು ಬೆಲೆ, ಅಲ್ಲಿ ತನಕ ಹೋಗೋದು ವರ್ತ, ಎಲ್ಲದನ್ನು ನೀವಿವಾಗ ವಿಡಿಯೋ ಕಂಟಿನ್ಯೂ ಮಾಡಿ ನೋಡ್ತಾ ಹೋಗಿ. ಓಕೆ, ಇವತ್ತು ನಾನು ಹನುಮಂತ ನಗರ ಮಾರುತಿ ಸರ್ಕಲ್ ಅಲ್ಲಿ ಇರುವಂತ ನಾದ ಬ್ರಹ್ಮ ಇಡ್ಲಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಸುಮಾರು ಸಲ ಓಡಾಡಿದ್ದೀನಿ ನಾನು. ಇವರ ಇಡ್ಲಿ 10 ರೂಪಾಯಿ ಅಂತ ದೊಡ್ಡದಾಗಿ ಏನ್ ಹಾಕಿದ್ದಾರೆ, ಅದು ನನ್ನ ಕಣ್ಣನ್ನ ಐ ಕ್ಯಾಚಿ ಅಂತ ಏನ್ ಹೇಳ್ತೀವಿ, ಕಣ್ಣನ್ ಸೆಳಿತಾ ಇತ್ತು ಸಾಕಷ್ಟು ಸಲ, ಬಟ್ ಯಾವತ್ತೂ ಬಂದಿರ್ಲಿಲ್ಲ. ಇವತ್ತೇ ಫಸ್ಟ್ ನಾದ ಬ್ರಹ್ಮ ಇಡ್ಲಿನಲ್ಲಿ ನಾನು ಟೇಸ್ಟ್ ಮಾಡ್ತಿರೋದು. ಸೊ ಇಲ್ಲಿ ಏನೇನ್ ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ, ಶುಚಿ ಹೇಗಿದೆ, ಎಲ್ಲದ್ರ ಬಗ್ಗೆನೂ ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇವ್ರ ಟ್ಯಾಗ್ ಲೈನ್ ಏನ್ ಗೊತ್ತಾ, ಏನೋ ಒಮ್ಮೆ ಮಾಡಿ ಟೇಸ್ಟ್ ಎಲ್ಲಕ್ಕಿಂತ ಬೆಸ್ಟ್ ಅಂತೆ. ನಾದ ಬ್ರಹ್ಮ ಇಡ್ಲಿ ಒಮ್ಮೆ ಮಾಡಿ ಟೇಸ್ಟ್ ಎಲ್ಲಕ್ಕಿಂತ ಬೆಸ್ಟ್. ಸೊ ನೋಡುವ ಎಲ್ಲಕ್ಕಿಂತ ಬೆಸ್ಟ್ ಹೌದಾ ಏನೋ ಅಂತ, ಸರಿನಾ? ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೋಸ್ಕರ ಹಾಕೊಡ್ತೀನಿ. ಬನ್ನಿ ನಾದ ಬ್ರಹ್ಮ ಇಡ್ಲಿಗೆ ಹೋಗಿ ಫಸ್ಟ್ ಇಡ್ಲಿಯಿಂದಾನೇ ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಹೇಮಂತ್ ಕುಮಾರ್ ಅಂತ. ಹೇಮಂತ್ ಕುಮಾರ್.
ಹೇಮಂತ್ ಕುಮಾರ್ ಅವರೇ, ನಾದಬ್ರಹ್ಮ ಶುರುವಾಗಿ ಇವಾಗ ಎಷ್ಟು ಇದಾಯ್ತು ಮೇಡಮ್? ಇವಾಗ 4.5 ತಿಂಗಳಾಗಿದೆ. 4.5 ತಿಂಗಳು. ಏನ್ ಸರ್ ಟೈಮಿಂಗ್ಸ್ ಇಲ್ಲಿ ಇದು? ಮೇಡಮ್ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರ್ತದೆ ನಮ್ದು. ಬೆಳಗ್ಗೆ 6ರಿಂದ ರಾತ್ರಿ 11 ಮಧ್ಯಾಹ್ನ ಕ್ಲೋಸ್ ಏನಿಲ್ಲ. ಸೊ ಇಡೀ ದಿನ ಇಡ್ಲಿ ಸಿಗುತ್ತೆ? ಇಡೀ ದಿವಸ ಇಡ್ಲಿ ಸಿಗುತ್ತೆ. ಓಕೆ, ನಾದಬ್ರಹ್ಮ ಇಡ್ಲಿ ಅಂತಿದೆ, ನಾನು ನಿಮ್ ಮೆನು ನೋಡ್ತಿದ್ದೆ, ಇಡ್ಲಿನೇ ಮೇನ್ ಇಲ್ಲಿ, ಹೇಗೆ? ಹೌದು ಮೇಡಮ್, ಇಡ್ಲಿ ಮೇನ್ ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಡಾಕ್ಟರ್ ಸಪೋಸ್ ಹುಷಾರಿಲ್ಲ ಅಂದ್ರೆ ಇಡ್ಲಿ ತಿನ್ನಿ ಅಂತ ಹೇಳ್ತಾರೆ. ಇಡ್ಲಿ ಎಲ್ಲದಕ್ಕೂ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇಡ್ಲಿ ಅಂದ್ಬಿಟ್ಟು ನಾವು ಎಲ್ಲರ ಆರೋಗ್ಯ ತಲೆಯಲ್ಲಿ ಇಟ್ಕೊಂಡು ಇಡ್ಲಿ ಮಾತ್ರ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಹೇಗ್ ಸರ್ ಇಲ್ಲಿ ಅಂದ್ರೆ ಇವಾಗ ಇಡ್ಲಿ ರವೆ ಹಾಕಿ ಮಾಡೋದಾ ಅಥವಾ ಅಕ್ಕಿ ಮತ್ತೆ ಇಡ್ಲಿ ರವೆ ಮೇಡಮ್? ಇದು ಇಡ್ಲಿ ರವೆ. ಸರಿ, ಇದು ಬೆಂಗಳೂರಲ್ಲಿ ಇದೊಂದೇ ಬ್ರಾಂಚ್? ಬೆಂಗಳೂರಲ್ಲಿ ಇದೊಂದೇ ಬ್ರಾಂಚ್ ಮೇಡಮ್, ಬಟ್ ಆಲ್ ಓವರ್ ಇಂಡಿಯಾ ಇದೆ ನಮ್ದು. ಆಲ್ ಓವರ್ ಇಂಡಿಯಾ ಅಂದ್ರೆ ಸರ್? ಆಲ್ ಓವರ್ ಇಂಡಿಯಾ ಅಂದ್ರೆ ಲೈಕ್ ಬಾಂಬೆ, ಪುನಾ ಆತರ ಯಾವ್ದೇ ಪ್ಲೇಸಸ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ 250 ಔಟ್ಲೆಟ್ಸ್ ಇದೆ ನಮ್ದು. ಹೌದಾ? ಹೌದು. ಓ ನೈಸ್. ಅಂದ್ರೆ ಇದೇನ್ ಫ್ರಾಂಚೈಸಿ? ಹೌದು, ಇದು ಫ್ರಾಂಚೈಸಿ ಟೈಪ್. ನಾದಬ್ರಹ್ಮ ಇಡ್ಲಿ ಫ್ರಾಂಚೈಸಿ ಎಲ್ಲಾ ಕಡೆ ಸೇಮ್ ಹೆಸರಿನಲ್ಲೇ? ಹೌದು, ಎಲ್ಲ ಒಂದೇ ಸೇಮ್ ಹೆಸರು. ಓ ವೆರಿ ನೈಸ್. ಸರಿ ಸರ್, ಅಂಡ್ ರಜಾ ಇದೆಯಾ ಯಾವತ್ತಾದ್ರೂ? ರಜಾ ಯಾವ ದಿವಸನೂ ರಜಾ ಇರೋದಿಲ್ಲ. ಯಾವ್ದೇನೋ ರಜಾ ಇಲ್ಲ. ಅಂಡ್ ನೀವು ತುಂಬಾ ಕಡಿಮೆ ಬೆಲೆಗೆ ಇಡ್ಲಿ ಅಂದ್ರೆ 10 ರೂಪಾಯಿ, ಇವಾಗಿನ ಬೆಲೆಗೆ 10 ರೂಪಾಯಿಗೆ ಎಲ್ಲೂ ಇಲ್ಲ, 12ರಿಂದ ಶುರು ಆಗುತ್ತೆ. 10 ರೂಪಾಯಿ ತುಂಬಾ ಕಡಿಮೆ ಇದೆ ಕೆಲವು ಜಾಗದಲ್ಲಿ, ಬಟ್ ತುಂಬಾ ಕಡಿಮೆ ಜಾಗದಲ್ಲಿ 10 ರೂಪಾಯಿ ಕೊಡ್ತಾರೆ. ಅದೇ ಮೇಡಮ್, ಎಲ್ಲರ ಆರೋಗ್ಯ ಎಲ್ಲ ಕಮ್ಮಿ ಕಾಸಿಗೆ ಚೆನ್ನಾಗಿ ಒಳ್ಳೆ ಗುಣಮಟ್ಟ ಆರೋಗ್ಯ ಚೆನ್ನಾಗಿರ್ಬೇಕು, ಹೈಜಿನಿಕ್ ಫುಡ್ ಕೊಡ್ಬೇಕು ಅನ್ನೋದು ನಮ್ಮ ಪಾಲಿಸಿ. ಸೊ ಇಡ್ಲಿ ವಡೆ ಎರಡೇ? ಹೌದು ಮೇಡಮ್, ಇಡ್ಲಿ ಬಟನ್ ಮಾಮೂಲಿ ರೆಗ್ಯುಲರ್ ಇಡ್ಲಿ ಇದೆ, ತಟ್ಟೆ ಗೀ ಮಸಾಲಾ ಇದೆ, ಬಟನ್ ಗೀ ಮಸಾಲಾ ಇಡ್ಲಿ ಇದೆ. ಗೀನು ಅಷ್ಟೇ ದೇಸಿ ಗೀನೇ ಬಳಸೋದು ನಾವು. ಎಲ್ಲ ಕಂಪನಿ ಬ್ರ್ಯಾಂಡ್ ನಮ್ದು. ವೆರಿ ನೈಸ್. ಯಾವ ತುಂಬಾ ಫಾಸ್ಟ್ ಮೂವಿಂಗ್ ಇಲ್ಲಿ? ಇಲ್ಲಿ ಬಟನ್ ಜಾಸ್ತಿ ಮೂವ್ ಮಾಡ್ತಾರೆ. ಬಟನ್ ಗೀ ಮಸಾಲಾ. ವೆರಿ ನೈಸ್. ನಮಗೆ ನಾದಬ್ರಹ್ಮ ಅಂದ್ರೆ ನೆನಪಾಗೋದು ನಮ್ಮ ಹಂಸಲೇಖ ಅವರೇ. ಹೌದು ಮೇಡಮ್. ಅದು ನೀವ್ ಹೇಳಿದ್ರೆ ಇನಾಗ್ರೇಷನ್ ಕೂಡ ಹಂಸಲೇಖ ಅವರೇ ಮಾಡೋದು. ಹೌದು, ನಮ್ಗೆ ನಾದಬ್ರಹ್ಮ ಅಂತ ನಾವು ಕಂಪನಿ, ಇದು ನಾದಬ್ರಹ್ಮ ಇಡ್ಲಿ ಕಾನ್ಸೆಪ್ಟ್ ಯಾವಾಗ ಬಂತು, ನಾವೇನ್ ಅನ್ಕೊಂಡ್ವಿ, ಅವ್ರಿಗೆ ಗೊತ್ತಿಲ್ಲ ನಾದಬ್ರಹ್ಮ ಅಂದ್ರೆ. ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಹಂಸಲೇಖ ಸಾರ್ ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಇರೋ ಪೂನಾದವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಫಸ್ಟ್ ಆಫ್ ಆಲ್ ನಾದಬ್ರಹ್ಮ ಅಂತ ಹೇಳಿದ ತಕ್ಷಣ ನಾವು ಹಂಸಲೇಖ ಅವರು ಅಂತ, ಹಾಗಾಗಿ ನಾದಬ್ರಹ್ಮ ಅಂತ ಹೇಳಿದ ತಕ್ಷಣ ನಾವು ಫಸ್ಟ್ ಸಾರಿಗೆ ಕರಿಬೇಕು ಅನ್ಕೊಂಡ್ವಿ. ಬಟ್ ಸಾರ್ ಮಾತ್ರ ತುಂಬಾ ಹಂಬಲ್ ಪರ್ಸನ್. ನಾವು ಹೋಗಿ ಒಂದು ಇನ್ವಿಟೇಷನ್ ಕೊಟ್ಟು ಹೇಳ್ಬಿಟ್ಟು ಬಂದಿದ್ದು ಅಷ್ಟೇ, ಬಹಳ ಹಾಗೆ ಬಂದ್ಬಿಟ್ರು ಅವ್ರು. ವೆರಿ ನೈಸ್, ವೆರಿ ನೈಸ್. ಬಹಳ ಒಳ್ಳೆ ವ್ಯಕ್ತಿ. ಆತರ ನೋಡೇ ಇಲ್ಲ ನಾವು. ಬಹಳ ಸೋಷಿಯಲ್ ಮನುಷ್ಯ. ಮಾತಾಡಿದ ತಕ್ಷಣ ಈ ತರ ಮಾಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ಅವ್ರು ಆಶ್ಚರ್ಯ ಆದ್ರು. ಹೋಟೆಲಿಗೆ ಇಡ್ತಿದ್ದಾರೆ ಅನ್ನೋದು ಒಂದು ಆಶ್ಚರ್ಯ ಆಗಿರ್ಬೋದು. ಹೌದೌದು. ಹಾಗಾಗಿ ನನ್ನ ಹೆಸರಲ್ಲಿ ಇಡ್ತಾ ಇದೀರಲ್ಲ ನೀವು? ನಾವು ಇಲ್ಲ ಸರ್, ಈ ತರ ನಾವು ಪಾಂಡುರಂಗ, ಅಲ್ಲಿ ಮಹಾರಾಷ್ಟ್ರದಲ್ಲಿ ನಾದಬ್ರಹ್ಮ ಅಂದ್ರೆ ಪಾಂಡುರಂಗ ಕರೀತಾರಂತೆ, ಹಾಗಾಗಿ ಅದ್ರ ಹೆಸರಿನಲ್ಲಿ ಅವರು ಓಪನ್ ಮಾಡಿದ್ದಾರೆ. ವೆರಿ ನೈಸ್. ಸೊ ಫಸ್ಟ್ ಬ್ರಾಂಚ್ ಮಹಾರಾಷ್ಟ್ರದಲ್ಲಿ ಶುರುವಾಗಿದ್ದ? ಹೌದೌದು. ಓಕೆ ಓಕೆ. ಸಿಂಗಲ್ ಇಡ್ಲಿ ವಡೆ ತಗೊಂಡಿದ್ದೀನಿ ನಾನು. ಸಿಂಗಲ್ ಇಡ್ಲಿ ಬಂದು ಇಲ್ಲಿ 10 ರೂಪಾಯಿ ಆಯ್ತಾ? ಈ ಸೈಜ್ ಇಂದ ಇಡ್ಲಿ, ನಾಟ್ ತಟ್ಟೆ ಇಡ್ಲಿ. ಇದು 10 ರೂಪಾಯಿ ಒಂದು ಇಡ್ಲಿ. ನೋಡೋದಕ್ಕೆ ಇದು ಸಡನ್ ಆಗಿ ನಮ್ಗೆ ಸಬ್ಬಕ್ಕಿ ಇಡ್ಲಿ ತರ ಕಾಣಿಸ್ತದೆ. ಆಕ್ಚುಲಿ ಆ ಒಂದು ಟೆಕ್ಸ್ಚರ್ ಏನಿದೆಯಲ್ಲ ಮೇಲೆ, ಅದು ಸಬ್ಬಕ್ಕಿ ಇಡ್ಲಿ ತರ ಕಾಣಿಸ್ತದೆ. ಅಂಡ್ ವಡೆ ನೋಡಿ, ಇದು ಮಿಷಿನ್ ಮೇಡ್ ವಡೆ, ಅಂದ್ರೆ ನಾಟ್ ಕೈಯಲ್ಲಿ ಹಿಂಗ್ 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 ಏನ್ ಹಾಕಿರೋದಲ್ಲ, ಡೈರೆಕ್ಟ್ ಆಗಿ ಮಿಷಿನ್ ಪ್ರೆಸ್ ಆಗ್ತಾರೆ. ಅದಕ್ಕೆ ಹಿಂಗೆ ಗುಂಡಕ್ ನೋಡಿ ಬಂದಿದೆ ರೌಂಡ್ ಆಗಿ. ವಡೆ ಇಲ್ಲಿ ಏನಂದ್ರೆ ಮೆದು ವಡೆ ಸಾಂಬಾರ್ ಬಂದು 2 ಪೀಸ್ಗೆ 50 ರೂಪಾಯಿ, ಬಟ್ ಸಿಂಗಲ್ ಪೀಸ್ ಕೊಡಲ್ಲ. ನಿಮ್ಗೆ ಬೇಕು ಅಂದ್ರೆ ಈ ತರ ಸಿಂಗಲ್ ಇಡ್ಲಿ ವಡೆ ತಗೋಬೇಕು. ಸಿಂಗಲ್ ಇಡ್ಲಿ ಕೊಡ್ತಾರೆ, ಬಟ್ ಸಿಂಗಲ್ ವಡೆ ಕೊಡಲ್ಲ. ಓಕೆ, ಸೊ ಇಡ್ಲಿ ಟ್ರೈ ಮಾಡುವ. ನೈಸ್, ಚೆನ್ನಾಗಿ ಸಾಫ್ಟ್ ಆಗಿ ಬೆಳ್ಳಗಂತೂ ಕಾಣಿಸ್ತದೆ ನೋಡಿ. ಕಲರ್ ಅಂತೂ ಚೆನ್ನಾಗಿ ಕಾಣಿಸ್ತದೆ. ಆಕ್ಚುಲಿ ಬರೀ ಇಡ್ಲಿ ಒಂಚೂರು ತಿಂದು ನೋಡ್ತಿದ್ದೀರಿ. ಇಡ್ಲಿ ಚೆನ್ನಾಗಿದೆ. ಚಟ್ನಿ ಕಾಯಿ ಚಟ್ನಿ ತರ ಕಾಣಿಸ್ತದೆ. ಕಾಯಿ ಕಡ್ಲೆಕಾಯಿ ಬೀಜ. ಚಟ್ನಿನೂ ಚೆನ್ನಾಗಿದೆ. ಸಾಂಬಾರ್ ಚೆನ್ನಾಗಿದೆ. ಬೆಳ್ಳುಳ್ಳಿ ಪ್ರಿಯರಿಗೆ ಸಾಂಬಾರ್ ತುಂಬಾ ಚೆನ್ನಾಗಿದೆ. ಬೆಳ್ಳುಳ್ಳಿ ಸೇರದೇ ಇರೋರಿಗೆ ಸಾಂಬಾರಲ್ಲಿ ಬೆಳ್ಳುಳ್ಳಿ ಇದೆ. ಚಟ್ನಿ ಬೆಳ್ಳುಳ್ಳಿ ಇಲ್ಲ, ಕಾಯಿ ಕಡಲೆ ಬೀಜ ಹಾಕಿ ಸಗಲ ಮಾಡಿದ್ದಾರೆ. ಇಡ್ಲಿ ಚಟ್ನಿ ಇಸ್ ಟೂ ಗುಡ್. ವಡೆ ನೋಡಕ್ಕೆ ನನಗೆ ಕ್ರಿಸ್ಪಿ ಆಗಿದೆಯೋ ಇಲ್ವೋ ಅನ್ಕೊಂಡೆ, ಬಟ್ ಕಟ್ ಮಾಡಿದ್ರೆ ಕ್ರಿಸ್ಪಿ ಆಗಿದೆ. ಗರ್ಗರಿ ಅಂತಂತೂ ಸೌಂಡ್ ಬರ್ತಾ ಇದೆ. ವಡೆ ಏನೋ ಒಂಚೂರು ಡಿಫ್ರೆಂಟ್ ಆಗಿದೆ. ಅಂದ್ರೆ ರೆಗ್ಯುಲರ್ ಆಗಿ ನಾವು ತಿನ್ನೋ ವಡೆಗಳ ತರ ಇಲ್ಲ, ಚೆನ್ನಾಗಿದೆ. ಕೈಂಡ್ ಆಫ್ ನನ್ಗೊಂದು ಸ್ವಲ್ಪ
ಡೋನಟ್ ಫೀಲ್ ಬರ್ತಾ ಇದೆ ನನಗೆ. ಡೋನಟ್ ಅಷ್ಟು ಸ್ವೀಟ್ ಅಲ್ಲ, ಬಟ್ ಆ ಟೆಕ್ಸ್ಚರ್ ಎಲ್ಲ ಒಂದ್ ಸ್ವಲ್ಪ ಡೋನಟ್ ಫೀಲ್ ಬರ್ತಾ ಇದೆ. ಚೆನ್ನಾಗಿದೆ ನೋಡೋಕ್ಕೂ. ನಿಮ್ಗೆ ಆಕ್ಚುಲಿ ನೋಡಿ ವಡೆ ಸಡನ್ ಆಗಿ ನೋಡಿದ್ರೆ ಡೋನಟ್ ತರನೇ ಕಾಣಿಸುತ್ತೆ. ಮೇ ಬಿ ಬಿಕಾಸ್ ಆಫ್ ದಟ್ ಪರ್ಫೆಕ್ಟ್ ಶೇಪ್ ಹಾಗೆ ಅನ್ಸುತ್ತೆ. ಬಟ್ ಇಡ್ಲಿ ಚಟ್ನಿ ಇಸ್ ಟೂ ಗುಡ್, ನಂಗೆ ಇಷ್ಟ ಆಯ್ತು. ಬೆಳ್ಳುಳ್ಳಿ ಸೇರುತ್ತೆ ಅನ್ನೋರಿಗೆ ಸಾಂಬಾರು ಇಷ್ಟ ಆಗುತ್ತೆ, ಯಾಕಂದ್ರೆ ಸಾಂಬಾರು ಉಪ್ಪು ಖಾರವಾಗಿದೆ. ನೀಟಾಗಿ ಉಪ್ಪು ಖಾರ ಮಾಡಿದ್ದಾರೆ. ಅಂಡ್ ಸಿಂಪಲ್ ಆಗಿ ಬೆರಳಣಿಕೆ ಅಷ್ಟೇ ಹೆಂಗೆ ಇದನ್ನ ಇಟ್ಕೊಂಡಿದ್ದಾರೆ ಮೆನು. ಇಲ್ಲಿ ಇಡ್ಲಿ, ಮೆದು ವಡೆ, ತಟ್ಟೆ ಇಡ್ಲಿ, ಬಟನ್ ಇಡ್ಲಿ, ಅದರಲ್ಲಿ ಘೀ ಪುಡಿನೂ ಇದೆ. ಓಕೆ, ಇದು ತಟ್ಟೆ ಘೀ ಮಸಾಲಾ ಇಡ್ಲಿ, 50 ರೂಪಾಯಿ ಒಂದು ಇಡ್ಲಿಗೆ. ಚಟ್ನಿ ಸಾಂಬಾರ್ ಆಲ್ರೆಡಿ ಟೇಸ್ಟ್ ಮಾಡಿದೀವಿ, ಬಟ್ ಮಸಾಲಾ ಪುಡಿ ಟೇಸ್ಟ್ ಮಾಡಿಲ್ಲ. ಸೊ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ಕೊಟ್ಟಿದ್ದಾರೆ. ಇಡ್ಲಿ ರವೆ ಅಂತಾನೆ ಹೇಳಿದ್ರು, ಇಡ್ಲಿ ರವೆಲ್ ಮಾಡಿರೋದೆ ಅಂತ ಹೇಳಿದ್ರು. ಬಟ್ ನೋಡೋದಕ್ಕೆ ಆಕ್ಚುಲಿ ಇಲ್ಲ, ಇನ್ನೂ ಇದು ತಿಂದಿಲ್ಲ ನಾನು. ಮಾಮೂಲಿ ಚಿಕ್ಕ ಇಡ್ಲಿನ ನೋಡೋದಕ್ಕೆ ಅಕ್ಕಿ ರುಬ್ಬಿರೋ ಇಡ್ಲಿ ತರ ಇದೆ, ಬಟ್ ಇಡ್ಲಿ ರವೆ ಹಾಕಿ ಮಾಡೋದು ಅಂತ ಹೇಳಿದ್ರು. ನಂಗೆ ಪುಡಿ ಟೇಸ್ಟ್ ಸರಿಯಾಗಿ ಸಿಗ್ಲಿಲ್ಲ, ಸೊ ಬರೀ ಪುಡಿ ತಿಂತಾ ಇದ್ದೆ. ಇದು ಇನ್ ಹೌಸ್ ಅನ್ಸುತ್ತೆ, ಗೊತ್ತಿಲ್ಲ, ಕೇಳ್ಬೇಕು. ಪುಡಿನೂ ಇಲ್ಲೇ ಮಾಡೋದಾ ಸರ್? ಇಲ್ಲ. ಓಕೆ, ಇದೇನಂದ್ರೆ ಒಂದು ಫ್ರಾಂಚೈಸಿ ಆಗಿರೋದ್ರಿಂದ ನಿಮ್ಗೆ ಎಲ್ಲ ಕಡೆನೂ ಒಂದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಲ್ಲ, ಒಂದೇ ಸ್ಟ್ಯಾಂಡರ್ಡ್, ಒಂದೇ ಟೇಸ್ಟ್, ಒಂದೇ ಕ್ವಾಲಿಟಿ. ಸೊ ಹಾಗಾಗಿ ಎಲ್ಲ ಕಡೆಯಿಂದನೂ ಒಂದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಕ್ಕೆ ಒಂದು ಫಿಕ್ಸ್ಡ್ ರೆಸಿಪಿ, ಫಿಕ್ಸ್ಡ್ ಬಾಟರ್ ರೆಸಿಪಿ ಎಲ್ಲ ಇರುತ್ತೆ. ತಟ್ಟೆ ಇಡ್ಲಿನೂ ಇಡ್ಲಿ ರವೆ ಇದೆನಾ? ತಟ್ಟೆ ಇಡ್ಲಿನೂ ಇಡ್ಲಿ ರವೆ ಇದೆ. ನೋಡಿ ಚೆನ್ನಾಗಿ ಸಾಕಷ್ಟು ಕ್ವಾಂಟಿಟಿ ವೈಸು, ಬಿಕಾಸ್ 50 ರೂಪಾಯಿ ಕೊಡೋದ್ರಿಂದ ಡೆಫಿನೆಟ್ ಆಗಿ ಕ್ವಾಂಟಿಟಿ ನೋಡ್ತಿರಲ್ಲ. ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿದ್ದಾರೆ. ಒಂದು ಇಡ್ಲಿ ತಿಂದ್ರೆ ಹೊಟ್ಟೆ ತುಂಬುತ್ತೆ ಸಾಕಷ್ಟು ಆಕ್ಚುಲಿ. ಸೊ ದಪ್ಪ ಇದ್ರೂ ಸಾಫ್ಟ್ ಆಗಿದೆ, ಗಟ್ಟಿ ಗಟ್ಟಿ ಇಲ್ಲ, ಸಾಫ್ಟ್ ಆಗಿರೋದ್ರಿಂದ ಆರಾಮಾಗಿ ತಿನ್ಕೋಬಹುದು. ನನ್ನ ಚಟ್ನಿ ತುಂಬಾ ಇಷ್ಟ ಆಯ್ತು. ನೈಸ್. ಮಕ್ಕಳಿಗೆ ಅಂದ್ರೆ ನಿಮ್ಗೆ ಪುಡಿ ಇಡ್ಲಿಗಿಂತ ಬಟನ್ ಇಡ್ಲಿ ಇಷ್ಟ ಆಗತ್ತೆ, ಯಾಕಂದ್ರೆ ಮಕ್ಕಳಿಗೆ ಡಬ್ಬಿಗಳಿಗೆ ಅಥವಾ ಇಲ್ಲಿ ತಿನ್ನೋದಕ್ಕೆ ಫೋರ್ಸ್ ಮಾಡಕ್ ನೀವು ಬಟನ್ ಇಡ್ಲಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ. ಚಟ್ನಿ ಪುಡಿ ನಂಗೆ ಒಂಚೂರು ಉಪ್ಪು ಸಾಲದು, ಅದಕ್ಕೆ ಇನ್ನೂ ಒಂಚೂರು ಮಸಾಲೆ ಹಂತದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಚಟ್ನಿ ಪುಡಿನ, ಬಿಕಾಸ್ ಅದು ಸಕ್ಕತ್ತಾಗಿದ್ರೆ ಇಡ್ಲಿಗೆ ಇನ್ನೂ ಟೇಸ್ಟ್ ಹೆಚ್ಚಾಗತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಪುಡಿನ ಧಾರಾಳವಾಗಿ ಹಾಕಬೇಕು. ಈ ಸಜೆಷನ್ ನಾನು ಅವ್ರಿಗೆ ಕೊಡ್ತೀನಿ, ಪುಡಿನ ಧಾರಾಳವಾಗಿ ಹಾಕಬೇಕು. ಆ್ಯಂಡ್ ಪುಡಿ ಇನ್ನು ಸ್ವಲ್ಪ, ಅಫ್ಕೋರ್ಸ್ ಇವರು ಎಲ್ಲ ಒಂದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದ್ರಿಂದ ಐ ಡೋಂಟ್ ಥಿಂಕ್ ದೇ ಕ್ಯಾನ್ ಡೂ ಎನಿಥಿಂಗ್. ಬಟ್ ನನಗೆ ಒಂಚೂರು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಮಸಾಲೆ ಹಂತದಲ್ಲಿ ಪುಡಿಗಿನ ಸ್ವಲ್ಪ ಬೇಕು. ಇದು ಬಟನ್ ಘೀ ಮಸಾಲಾ ಇಡ್ಲಿ ನೋಡಿ, ಚೆನ್ನಾಗಿ ಕೊಟ್ಟಿದ್ದಾರೆ ಆಕ್ಚುಲಿ. 60 ರೂಪಾಯಿ. ಇದು 14 ಪೀಸ್ ಬರುತ್ತೆ, ಚಿಕ್ಕದು 14 ಪೀಸ್ ಬರುತ್ತೆ. ಅಂಡ್ ಬ್ರ್ಯಾಂಡಿಂಗ್ ನೋಡಿ, ತಟ್ಟೆನಲ್ಲೂ ಕೂಡ ನೋಡಿ ನಾದ ಬ್ರಹ್ಮ NB ಅಲ್ಲಿದೆ. ಅಂಡ್ ಇವ್ರ ವಾಟರ್ ಬಾಟಲ್ಗಳು ಅಷ್ಟೇ, ನಾದ ಬ್ರಹ್ಮ ವಾಟರ್ ಬಾಟ್ಲೆ. ಆಲ್ ಓವರ್ ಇಂಡಿಯಾ ಇದೇ ವಾಟರ್ ಬಾಟಲ್ ಅಂತೆ. ಸೊ ಇಲ್ಲಿ ನೀವು ನೀರು ಕೇಳಿದ್ರೆ ನಾದ ಬ್ರಹ್ಮದೇ ಸಿಗೋದು. ಓಕೆ, ಬಟನ್ ಘೀ ಇಡ್ಲಿ. ನಾವು ಚಟ್ನಿ ಪುಡಿ ಟೇಸ್ಟ್ ಮಾಡಿದಾಯ್ತು, ಚಟ್ನಿ ಟೇಸ್ಟ್ ಮಾಡಿದಾಯ್ತು, ಸಾಂಬಾರ್ ಟೇಸ್ಟ್ ಮಾಡಿದಾಯ್ತು, ಇಡ್ಲಿ ಟೇಸ್ಟ್ ಮಾಡಿದಾಯ್ತು. ಬಟ್ ನಾರ್ಮಲ್ ಇಡ್ಲಿ ನೋಡಿದ್ವಿ, ತಟ್ಟೆ ಇಡ್ಲಿ ನೋಡಿದ್ವಿ, ಈಗ ಬಟನ್ ಇಡ್ಲಿ. ಸೈಜ್ ವೇರಿ ಆಗ್ತಿದ್ದಂಗೆ ರುಚಿನೂ ಒಂಚೂರು ವ್ಯತ್ಯಾಸ ಆಗತ್ತಲ್ಲ, ಯಾಕಂದ್ರೆ ದಪ್ಪ ಸಣ್ಣ ಆಗ್ತಾ ಹೋಗುತ್ತೆ. ಸೊ ಇದು ಬೈಟ್ ಸೈಜು. ಡೈರೆಕ್ಟ್ ಆಗಿ ನೋಡೋಣ ಈಗ. ಇದು ತಿನ್ನಕ್ಕೆ ಚೆನ್ನಾಗಿ ಅನ್ಸುತ್ತೆ, ಎಲ್ಲರೂ ಚೆನ್ನಾಗಿದೆ. ಬಟ್ ಇದು ಬೈಟ್ ಸೈಜ್ ಆಗಿರೋದ್ರಿಂದ ತಿನ್ನೋಕೆ ಖುಷಿ ಕೊಡುತ್ತೆ ಮಕ್ಕಳಿಗೆ. ಎಸ್ಪೆಷಲಿ ಪ್ಲೈನ್ ಕೊಡ್ತಾರೇನೋ ಗೊತ್ತಿಲ್ಲ, ಕೇಳಿ ನೋಡ್ಬೇಕು ಪ್ಲೈನ್ ಕೊಡ್ತೀರಾ ಅಂತ. ಬಿಕಾಸ್ ಮಕ್ಳಿಗಾದ್ರೆ ಪ್ಲೈನ್ ಇನ್ನೂ ಇಷ್ಟ ಆಗ್ಬೋದೇನೋ. ಇದು ಬಂದು ನಿಮಗೆ ಹನುಮಂತ ನಗರ ಮಾರುತಿ ಸರ್ಕಲ್ ಬಸ್ ಸ್ಟಾಪ್ ಹತ್ತಾನ ಇದೆ. ನಾದ ಬ್ರಹ್ಮ ಇಡ್ಲಿ 10 ರೂಪಾಯಿಂದ ಇಲ್ಲಿ ಇಡ್ಲಿ ಶುರುವಾಗತ್ತೆ. ವಡೆ ಬಂದು 2ಕ್ಕೆ 35 ಅಲ್ವಾ? ಅಲ್ಲ ಸಾರಿ, 2ಕ್ಕೆ 50, ಕನ್ಫ್ಯೂಸ್ ಆದೆ. ಸಿಂಗಲ್ ಇಡ್ಲಿ ವಡೆ 35 ರೂಪಾಯಿ.
ಸಿಂಗಲ್ ಇಡ್ಲಿ ವಡೆ 35, 2 ವಡೆ 50 ರೂಪಾಯಿ. ಓಕೆ, ಅಕಸ್ಮಾತ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗಲೇ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಮಾಡಿಬಿಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನೀಗ ಬಟನ್ ಘೀ ಮಸಾಲಾ ಇಡ್ಲಿ ತಿಂತಾ ಇದ್ದೀನಿ. ಇಲ್ಲಿ ಟೀ ಕಾಫಿ ಎಲ್ಲ ವೆಂಡಿಂಗ್ ಮಿಷಿನ್ಸ್. ಟೀನು ವೆಂಡಿಂಗ್ ಮಿಷಿನ್ ಅಲ್ವಾ? ಟೀ ಮಾಡೋದು. ಓಕೆ, ಪೌಡರ್ ಅವ್ರು ಕೊಡೋದು. ಈ ಫ್ರಾಂಚೈಸಿ ಇಲ್ಲ ಅದೊಂದು, ಅಂದ್ರೆ ಲೈಕ್ ಪೌಡರ್ ಅವರಿಂದ ಬರುತ್ತೆ. ಇಲ್ಲಿ ಇವ್ರು ಹೇಳ್ತಾ ಇದ್ರು ತುಪ್ಪನೂ ಅವರಿಂದಾನೇ ಬರುತ್ತೆ ಅಂತೆ. ಜಸ್ಟ್ ತರಕಾರಿ ಮತ್ತೆ ಇನ್ನೊಂದೇನೋ ಹೇಳಿದ್ರಲ್ಲ, ಕಾಯಿ ಮತ್ತೆ ತರಕಾರಿ ಮಾತ್ರ ನಮ್ದು ಮೇಡಮ್, ಇನ್ನೆಲ್ಲ ಅವ್ರದ್ದು ಬರುತ್ತೆ ಅಂತ. ಒನ್ ವೇ ಅದು ಆಕ್ಚುಲಿ ಒಳ್ಳೇದು. ಇನ್ನೊಂದ್ ರೀತಿ ನೋಡಿದ್ರೆ ಇಲ್ಲಿನ ಸ್ಟ್ಯಾಂಡರ್ಡ್ಗೆ, ಇಲ್ಲಿನ ಪ್ರೈಸ್ ಕಾಂಪಿಟೇಷನ್ಗೆ, ಇಲ್ಲಿನ ನೇಟಿವಿಟಿಗೆ ಏನ್ ಇಷ್ಟ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ಕಸ್ಟಮೈಸಬಲ್ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಟೀಗೆ ಚೆನ್ನಾಗಿ ಶುಂಠಿ ಮತ್ತೆ ಏಲಕ್ಕಿ ಹಾಕಿದ್ದಾರೆ. ಅವರೇ ಹೇಳಿದ್ರು ಪಾಪ ಕೊಡುವಾಗ ಒಂಚೂರು ಬಿಸಿ ಕಡಿಮೆ ಇದೆ ಅಂತ. ಒಂಚೂರು ಬಿಸಿ ಕಡಿಮೆ ಇದೆ, ಬಟ್ ಟೀ ಚೆನ್ನಾಗಿದೆ. ಇವರು ಮೆನುನಲ್ಲಿ ಐಟಮ್ಸ್ ಕಡಿಮೆ ಆದ್ರೂ ಬೋರ್ಡ್ಗಳು ಸಾಕಷ್ಟು ಹಾಕಿದ್ದಾರೆ. ಅದ್ರಲ್ಲಿ ಏನ್ ಒಂದು ಹಾಕಿದ್ದಾರೆ ಅಂದ್ರೆ ಪರ್ಪಸ್, ವಿಷನ್, ಮಿಷನ್. ಪರ್ಪಸ್ ಒಂದು ಎನ್ಹಾನ್ಸ್ ಹೆಲ್ದಿ ಕಲ್ಚರ್ ಆಫ್ ಸೊಸೈಟಿ ಬೈ ಪ್ರೊವೈಡಿಂಗ್ ಹೆಲ್ದಿ ಫುಡ್. ವಿಷನ್ ಬಂದು ಸರ್ವ್ ಹೆಲ್ದಿ ಫುಡ್ ಟು ಮಿಲಿಯನ್ಸ್ ಆಫ್ ಪೀಪಲ್ ಎವ್ರಿ ಡೇ ವಿತ್ 2030 ಅಂಡ್ ಕ್ರಿಯೇಟ್ ಹೆಲ್ದಿ ಭಾರತ್ ವಿತಿನ್ 2030. ನಾನು ಅದೇ ವಿತ್ ಅಂತ ಓದ್ಬಿಟ್ಟೆ, ಮುಂದಕ್ಕೆ ಅರ್ಥ ಆಗಿಲ್ಲ. ವಿದಿನ್ 2030. ಮಿಷನ್ ಬಂದು ಆ ಮಿಷನ್ ಇಸ್ ಟು ಪ್ರೊವೈಡ್ ಫಾಸ್ಟ್, ಹೆಲ್ದಿ, ಹೈಜೀನ್ ಫುಡ್ at affordable price where customers can enjoy good food made with quality ingredients. ಇದು ನಾದ ಬ್ರಹ್ಮ ಇಡ್ಲಿದು ಅಂತ ಹಾಕಿದ್ದಾರೆ. ಅಂಡ್ ವೈ ಈಟ್ ಅಟ್ ನಾದ ಬ್ರಹ್ಮ? ನಾವು ಕೇಳಿದ್ರೆ ಯಾಕೆ ನಾವು ನಾದ ಬ್ರಹ್ಮಲ್ಲೇ ತಿನ್ಬೇಕು ಅನ್ನೋದಕ್ಕೆ ಅದಕ್ಕೆ ಅವರೇ ಉತ್ತರ ಬರೆದಿದ್ದಾರಲ್ಲಿ. ವಿ ಸರ್ವ್ ಹಾಟ್ ಅಂಡ್ ಫ್ರೆಶ್ ಹೆಲ್ದಿ ಇಡ್ಲಿ ವಿತ್ ಪ್ರಾಪರ್ ಹೈಜೀನ್. ಇದು ಅವರಲ್ಲಿ ನೋ ಎಂಟ್ರಿ ಡೋರ್ ಮೇಲೆ, ಅಂದ್ರೆ ಅವರು ಅಡಿಗೆ ಮನೆ ಒಳಗೆ ಎಂಟ್ರಿಗೆ ಮುಂದೆ ಹಾಕೊಂಡಿದ್ದಾರೆ. ಅಂಡ್ ವೈ ನಾದ ಬ್ರಹ್ಮ ಇಡ್ಲಿ? ಲೆಟ್ಸ್ ನೋ ದ ಬೆನಿಫಿಟ್ಸ್ ಆಫ್ ಈಟಿಂಗ್ ಇಡ್ಲಿ ಎವ್ರಿ ಡೇ. ಇಡ್ಲಿ ಪ್ರತಿದಿನ ತಿನ್ನೋದ್ರಿಂದ ಏನೇನೆಲ್ಲ ಆರೋಗ್ಯಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ ಆಗಿ ಬರ್ದಿದ್ದಾರೆ. ಎಲ್ಲದನ್ನು ಸದ್ಯಕ್ಕೆ ಇವಾಗ ಇಂಗ್ಲಿಷ್ ಅಲ್ಲೇ ಇದೆ. ಅದು ಐ ಥಿಂಕ್ ಬಿಕಾಸ್ ಆಫ್ ದ ಫ್ರಾಂಚೈಸಿ ಅಂತ ಅನ್ಸುತ್ತೆ. ಫ್ರಾಂಚೈಸಿ ಬಿಕಾಸ್ ಇದು ಬೆಂಗಳೂರಲ್ಲಿ ಒಂದೇ ಅಲ್ವಲ್ಲ, ಮಹಾರಾಷ್ಟ್ರ ಇವ್ರು ಹೇಳ್ದಂಗೆ ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಎಲ್ಲಾ ಕಡೆ ಒಂದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ ಇದನ್ನ ಮಾಡಿರಬಹುದು ಅನ್ಸುತ್ತೆ. ಸೊ ಎವ್ರಿಥಿಂಗ್ ಇಸ್ ಇನ್ ಇಂಗ್ಲಿಷ್. ಝೊಮ್ಯಾಟೊ ಅಲ್ಲಿ ಇದ್ದೀರಾ ನೀವು? ಸ್ವಿಗ್ಗಿಲೂ ಇದ್ದೀರಾ? ಓಕೆ, ಸ್ವಿಗ್ಗಿ ಝೊಮ್ಯಾಟೊ ಸಿಗತ್ತಂತೆ ನೋಡಿ ನಾದ ಬ್ರಹ್ಮ ಇಡ್ಲಿ. ಸಾಕು, ಟೀ ಒಂದೇ ಸಾಕು. ಲೆಮನ್ ಟೀ ಕುಡಿತೀರಾ ನೀವು? ಈ ಟೀ ಬೇಡ, ಸಾಕು. ಓಕೆ, ನಾದ ಬ್ರಹ್ಮ ಇಡ್ಲಿ ಬಂದು ಹನುಮಂತ ನಗರ ಮಾರುತಿ ಸರ್ಕಲ್ ಮೇನ್ ರೋಡಲ್ಲೇ ಇದೆ, ಬಸ್ ಸ್ಟಾಪ್ ಹತ್ರನೇ ಇದೆ. ನಾನ್ ಸಜೆಸ್ಟ್ ಮಾಡೋದಂದ್ರೆ ಇಲ್ಲಿಗೆ ನೀವು ಟೂ ವೀಲರ್ ಅಲ್ಲಿ ಬಂದ್ರೆ ವಾಸಿ. ನಾವಂತೂ ಟೂ ವೀಲರ್ ಅಲ್ಲೇ ಬಂದಿದೀವಿ, ಯಾಕಂದ್ರೆ ನೋಡ್ತಾ ಇದ್ದೀರಾ ಮೇನ್ ರೋಡು, ಟ್ರಾಫಿಕ್ ಜಾಸ್ತಿ, ಪಾರ್ಕಿಂಗ್ ಅಂತೂ ಸಿಗೋದು ತುಂಬಾ ಕಷ್ಟ. ಸೊ ಟೂ ವೀಲರ್ ಅಲ್ಲಿ ಬಂದ್ರೆ ಬೆಟರು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಪ್ರತಿದಿನ ತೆಗ್ದಿರುತ್ತೆ. ಸೊ ನೀವು ಹನುಮಂತ ನಗರ ಸುತ್ತಮುತ್ತ ಇತ್ತು ಅಂದ್ರೆ ಒಂದ್ಸಲ ನಾದ ಬ್ರಹ್ಮ ಇಡ್ಲಿಗೆ ಬಂದು, ಅಫ್ಕೋರ್ಸ್ ಬರೀ ಇಡ್ಲಿ ವಡೆ ಅಷ್ಟೇ ಟ್ರೈ ಮಾಡಕ್ ಸಿಗೋದು ನಿಮ್ಗೆ. ಟ್ರೈ ಮಾಡಿ ಏನ್ ಇಷ್ಟ ಆಯ್ತು ಅಂತ ನನಗೆ ಹೇಳಿ. ಇಲ್ಲಿ ಬರೀ ಇಡ್ಲಿ ವಡೆ ಆಗಿರೋದ್ರಿಂದ ನಾನು ಇವತ್ತು ರೇಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದೀನಿ, ಆಯ್ತಾ? ಒಂದೊಂದು ಇಡ್ಲಿಗೆ ಮತ್ತೆ ವಡೆಗೆ ಈ ತರ ಕೊಡ್ತಾ ಹೋಗ್ತೀನಿ. ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಬಟನ್ ಇಡ್ಲಿ. ಸೊ ಬಟನ್ ಇಡ್ಲಿಗೆ ನಾನು 5ಗೆ 4.6 ಕೊಡ್ತೀನಿ. ಬಟನ್ ಇಡ್ಲಿ ಚೆನ್ನಾಗಿತ್ತು. ಆಮೇಲೆ ಚಿಕ್ಕ ಇಡ್ಲಿ, ಮಾಮೂಲಿ ಇಡ್ಲಿ ನಾವೇನ್ ಮಾಡ್ತೀವಿ ಅದು ಬಂದು 4.4, ಅದು ಚೆನ್ನಾಗಿತ್ತು ಇಡ್ಲಿ. ಅಂಡ್ ತಟ್ಟೆ ಇಡ್ಲಿ ನನಗೆ ಈ 3ರಲ್ಲಿ ತಟ್ಟೆ ಇಡ್ಲಿ ಸ್ವಲ್ಪ ಎಲ್ಲದಕ್ಕಿಂತ ಕಡಿಮೆ ಇಷ್ಟ ಆಗಿದ್ದು. ಸೊ 5ಕ್ಕೆ 4.1 ಕೊಡ್ತೀನಿ ನಾನು ಅದಕ್ಕೆ. ಅಂಡ್ ಸಾಂಬಾರು 4, ಚಟ್ನಿ 4.7, ಚಟ್ನಿ ತುಂಬಾ ಚೆನ್ನಾಗಿತ್ತು. ಅಂಡ್ ವಡೆಗೆ ಕೂಡ ಏನಾಗುತ್ತೆ ಅಂದ್ರೆ ವಡೆ 2ಕ್ಕೆ 50 ರೂಪಾಯಿ ಅಂದಾಗ 25 ರೂಪಾಯಿ ಒಂದಕ್ಕೆ ಜಾಸ್ತಿ ಅನ್ನಿಸಬಹುದು. ಬಿಕಾಸ್ ಫಾರ್ ದ ಸೈಜ್, ಅವ್ರು ಕೊಡುವಂತ ಸೈಜಿಗೆ ನೋಡೋದಕ್ಕೆ ವಡೆ ಅಷ್ಟು ಅಪೀಲಿಂಗ್ ಆಗಿಲ್ಲ. ತಿಂದ್ರೆ ಪರವಾಗಿಲ್ಲ, ರುಚಿ ಚೆನ್ನಾಗೇ ಅನ್ಸುತ್ತೆ. ವಡೆಗೆ ನಾನು 5ಕ್ಕೆ 4 ಕೊಡ್ತೀನಿ, ಆಯ್ತಾ? ಸೊ ಇಡ್ಲಿ ಅಂತೂ ಚೆನ್ನಾಗಿತ್ತು. ಸೊ ಒಂದ್ಸಲ ಇಲ್ಲಿ ಬಂದು ನೀವು ತಿನ್ ನೋಡಿ, ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಹೇಳೋದನ್ನ ಮರಿಬೇಡಿ. ಅಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಷ್ಟರಲ್ಲಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಓಕೆನಾ? ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.